ಈಗಲ್ಟನ್ ರೆಸಾರ್ಟ್ನಲ್ಲಿ ಬಳ್ಳಾರಿ ಶಾಸಕರಿಬ್ಬರ ನಡುವೆ ವಾಗ್ವಾದ ನಡೆದಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಬಳ್ಳಾರಿ ಶಾಸಕರಿಬ್ಬರ ನಡುವೆ ವಾಗ್ವಾದ ನಡೆದಿದೆ. ಆನಂದ್ ಸಿಂಗ್ ಗಣೇಶ್ ನಡುವಿನ ವಾಗ್ವಾದಕ್ಕೆ ಕಾರಣವೇನು, ರೀಸನ್ ಏನು, ಈ ಒಂದು ಪ್ರಶ್ನೆ ಇದೀಗ ಎಲ್ಲರಲ್ಲೂ ಉದ್ಭವಿಸಿದೆ. ಯಾವ ವಿಚಾರಕ್ಕೆ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿತ್ತು? ಎಸ್, TV5 ಬಳಿ ಇದೆ ಶಾಸಕರ ಜಗಳದ ಪೆನ್ ಟು ಪೆನ್ ಡೀಟೇಲ್ಸ್. ಎಸ್ ವೀಕ್ಷಕರೇ, DK ಶಿವಕುಮಾರ್ ಅಂತೂ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಗಲಾಟೆ ನಡೆದಿಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಯಾವುದೇ ರೀತಿಯಾಗಿ ಮುನಿಸಿಲ್ಲ, ಅಸಮಾಧಾನವಿಲ್ಲ ಅನ್ನುವಂಥದ್ದಾದ್ರೆ ಆನಂದ್ ಸಿಂಗ್ ಹಾಗೆ ಗಣೇಶ್ ನಡುವೆ ವಾಗ್ವಾದ ನಡೆದಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಗಲಾಟೆ ನಡೆದಿದೆ? TV5 ಬಳಿ ಇದೆ ಪಿನ್ ಟು ಪಿನ್ ಡೀಟೇಲ್ಸ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಎಸ್ ವೀಕ್ಷಕರೇ, ಬಿಜೆಪಿ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರು ಕಂಪ್ಲಿ ಶಾಸಕ ಗಣೇಶ್ ವಾಸವಿದ್ದ ಮುಂಬೈ ಸ್ಥಳದ ಮಾಹಿತಿಯನ್ನ ಇದೇ ಆನಂದ್ ಸಿಂಗ್ ನೀಡಿದ್ರು. ಆನಂದ್ ಸಿಂಗ್ ಸುಳಿವಿನ ಮೇರೆಗೆ ಗಣೇಶ್ ಇದ್ದಂತ ಜಾಗವನ್ನ DK ಶಿವಕುಮಾರ್ ಪತ್ತೆ ಹಚ್ಚಿದ್ರು. ಗಣೇಶ್ರ ಮನವೊಲಿಸಿ ಬೆಂಗಳೂರಿಗೆ DK ಶಿವಕುಮಾರ್ ಕರೆ ತಂದಿದ್ರು. CLP ಸಭೆಗೆ ಗೈರಾಗುವ ಮನಸ್ಸಿದ್ರು ಸಹ ಗಣೇಶ್ ಹಾಜರಾಗಿದ್ರು. ಬೇರೆ ದಾರಿ ಇಲ್ಲ, DK ಶಿವಕುಮಾರ್ ಕೈ ಹಿಡಿದು ಕರ್ಕೊಂಡ್ಬಂದಿದ್ರು. ಹಾಗಾಗಿ CLP ಮೀಟಿಂಗ್ಗೆ ಗಣೇಶ್ ಹಾಜರಾಗಿದ್ರು. ಮತ್ತೆ ವಾಪಸ್ ಹೋಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಆನಂದ್ ಸಿಂಗ್ ಹಾಗೆ ಗಣೇಶ್ ನಡುವೆ ವಾಗ್ವಾದ ನಡೆದಿದೆ. ಯಾವ ಕಾರಣಕ್ಕೋಸ್ಕರ ನಾನಿದ್ದಂತಹ ಸ್ಥಳದ ಮಾಹಿತಿಯನ್ನ ತಾವು ಬಿಟ್ಟು ಕೊಟ್ರಿ ಅನ್ನೋ ನಿಟ್ಟಿನಲ್ಲಿ ಇಬ್ಬರ ನಡುವೆ ಈ ಒಂದು ವಾಗ್ವಾದ ನಡೆದಿರ್ತಕ್ಕಂಥದ್ದು. ನಿನ್ನೆ ಕುಡಿದ ಮತ್ತಿನಲ್ಲಿ ಆನಂದ್ ಸಿಂಗ್ ಜೊತೆ ಗಣೇಶ್ ವಾಗ್ವಾದವನ್ನು ನಡೆಸಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ TV5ಗೆ ಅಪ್ಡೇಟ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ನ ಕೊಡಲಿಕ್ಕೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವು ಇದೀಗ ಈಗಲ್ಟನ್ ರೆಸಾರ್ಟ್ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇಬ್ಬರ ನಡುವೆ ವಾಗ್ವಾದ ನಡೆದಿರ್ತಕ್ಕಂಥದ್ದು. ಒಂದು ಕಡೆ DK ಶಿವಕುಮಾರ್ ಹೇಳ್ತಿದ್ದಾರೆ ಯಾವುದೇ ರೀತಿಯಾಗಿ ಆ ರೀತಿಯಾದಂತಹ ಗಲಾಟೆ ನಡೆದಿಲ್ಲ ಅನ್ನುವಂಥದ್ದಾದ್ರೆ TV5ಗೆ ಈ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಆನಂದ್ ಸಿಂಗ್ ಅವರು ಗಣೇಶ್ ಇದ್ದಂಥ ಸ್ಥಳದ ಮಾಹಿತಿಯನ್ನು ಬಿಟ್ಕೊಟ್ಟಿದ್ರು. ಅದೇ ಕಾರಣಕ್ಕೆ ಗಣೇಶ್ ಅವರು ಆನಂದ್ ಸಿಂಗ್ ಜೊತೆ ವಾಗ್ವಾದವನ್ನು ನಡೆಸಿದ್ರು ಅಂತ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಕುರಿತು ಯಾವೆಲ್ಲ ಚರ್ಚೆಗಳು, ಊಹಾಪೋಹಗಳು, ಜೊತೆಗೆ ಯಾವೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಶಿವು? ಶಿವಶಂಕರ್, ಈಗಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರನ್ನ ವಾಸ್ತವ್ಯ ಏನು ಹೂಡಿದ್ದಾರೆ ನಿನ್ನೆಯಿಂದ ಕೂಡ. ನಿನ್ನೆ ತಡರಾತ್ರಿ ಗಣೇಶ್ ಮತ್ತೆ ಆನಂದ್ ಸಿಂಗ್ ಅವರ ನಡುವೆ ಜಗಳ ಸ್ಟಾರ್ಟ್ ಆಗಿದೆ. ಕುಡಿದ ಮತ್ತಿನಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇದರ ಹಿಂದೆ ಸಾಕಷ್ಟು ಕಾರಣಗಳು ಕೂಡ ಇದೆ. ಒಂದು ಕಡೆ ವೈಯಕ್ತಿಕ ದ್ವೇಷದಿಂದ ಈ ಒಂದು ಘಟನೆ ನಡೆದಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಆಪರೇಷನ್ ಕಮಲಕ್ಕೆ ಸಿಕ್ಕಿ ಗಣೇಶ್ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ DK ಶಿವಕುಮಾರ್ ಅವರಿಗೆ ಕೊಡುವ ಮೂಲಕ ಆನಂದ್ ಸಿಂಗ್ ಅವರ ಮೇಲೆ ಗಣೇಶ್ ಅವರಿಗೆ ಸಾಕಷ್ಟು ಅಸಮಾಧಾನ ಇತ್ತು. ಸೊ ಹೀಗಾಗಿ ನಿನ್ನೆ ನಡೆದಂತಹ ಪಾರ್ಟಿಯ ನಂತರ ಈ ಒಂದು ಘರ್ಷಣೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಯಾಕೆಂದ್ರೆ ಗಣೇಶ್ ಅವರು ಆಪರೇಷನ್ ಕಮಲಕ್ಕೆ ತುತ್ತಾಗಿ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಹೋಗಿದ್ರು. ಜೊತೆಗೆ ಬಿಜೆಪಿಗೆ ಹೋಗೋದಕ್ಕೂ ಕೂಡ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಜೊತೆಗೆ ಮುಂಬೈನಲ್ಲಿ ಕೂಡ ಅವರು ಸ್ಟೇ ಆಗಿದ್ರು. ಈ ಎಲ್ಲ ಮಾಹಿತಿಯನ್ನು ಕೂಡ ಆನಂದ್ ಸಿಂಗ್ ಅವರು DK ಶಿವಕುಮಾರ್ ಅವರ ಬಳಿ ಮಾಹಿತಿಯನ್ನ ನೀಡಿದ್ರಿಂದ DK ಶಿವಕುಮಾರ್ ಅವರು ಔರಂಗಾಬಾದ್ ಕಾರ್ಯಕ್ರಮದ ಇರಿಗೇಷನ್ ಕಾರ್ಯಕ್ರಮ ಏನಿತ್ತು ಔರಂಗಾಬಾದ್ನಲ್ಲಿ, ಆ ಒಂದು ಕಾರ್ಯಕ್ರಮದ ನೆಪದಲ್ಲಿ ಅವರು ಮುಂಬೈಗೆ ಹೋಗಿ ತೆರಳಿ ಗಣೇಶ್ ಅವರು ವಾಸವಿದ್ದಂತ ಹೋಟೆಲ್ಗೆ ತೆರಳಿ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಅವರನ್ನ ಕರೆತರುವಂತ ವಾಪಸ್ ಬೆಂಗಳೂರಿಗೆ ಕರೆತರುವಂತ ಒಂದು ಪ್ರಯತ್ನವನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ರು. ಸೊ ನಿನ್ನೆ CLP ಸಭೆಯ ಬಳಿಕ ಏನು ವಾಪಸ್ಸು ಗಣೇಶ್ ಅವರು ಮತ್ತೆ ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾದಂತಹ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಅವರ ಗಮನಕ್ಕೆ ಈ ಒಂದು ವಿಚಾರವನ್ನು ತಂದಿದ್ರು. CLP ಸಭೆಯ ಬಳಿಕ ಅವರಿಗೆ ಮತ್ತೆ ವಾಪಸ್ ಹೋಗೋದಕ್ಕೆ ಅವಕಾಶವನ್ನೇ ಕೊಡದೆ ಅವರನ್ನ ಎಲ್ಲರನ್ನೂ ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ಸೊ ಈ ಒಂದು ಅಸಮಾಧಾನ ಕೂಡ ಗಣೇಶ್ ಅವರಿಗೆ ಇತ್ತು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ಈ ಹಿಂದೆ ಬಳ್ಳಾರಿ ಜಿಲ್ಲಾ ವಿಚಾರದಲ್ಲಿ
ಗಣೇಶ್ ಮತ್ತು ಆನಂದ್ ಸಿಂಗ್ ಅವರ ನಡುವೆ ಕೋಲ್ಡ್ ವಾರ್ ಕೂಡ ನಡೀತಾ ಇತ್ತು. ಅದಕ್ಕೆ ಕಾರಣ ಭೀಮಾ ನಾಯ್ಕ್ ಅವರು ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಶಿವಶಂಕರ್. ಯಾಕೆಂದರೆ ಅಗರಿಬೊಮ್ಮನಹಳ್ಳಿಯಲ್ಲಿ ಆನಂದ್ ಸಿಂಗ್ ಅವರ ಅಭಿಮಾನಿ ಬಳಗವಾದ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಖಾಸಗಿ ಸಂಸ್ಥೆಯನ್ನು ಕೂಡ ಅಲ್ಲಿ ತೆರೆದಿದ್ರು ಅನ್ನುವಂಥ ಒಂದು ಆರೋಪ ಇದೆ. ಸೊ ಈ ಒಂದು ವಿಚಾರದಲ್ಲಿ ಅಂದರೆ ನನ್ನ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವರು ಬಂದು ಹಸ್ತಕ್ಷೇಪವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಭೀಮಾ ನಾಯ್ಕ್ ಅವರು ಗಣೇಶ್ ಅವರ ಬಳಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಸೊ ನಿನ್ನೆ 3 ಜನ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಏನು ಘರ್ಷಣೆ ಜಗಳವನ್ನು ನಡೆಸಿದ್ದು. ನಂತರ ಕಂಪ್ಲಿ ಗಣೇಶ್ ಅವರು ಆನಂದ್ ಸಿಂಗ್ ಅವರ ತಲೆಗೆ ಹೊಡೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂಥದ್ದು ಶಿವಶಂಕರ್. ಓಕೆ ಶಿವು, ಒಂದ್ ಕಡೆ ಶಾಸಕರನ್ನೆಲ್ಲ ಒಂದು ಕಡೆ ಹಿಡಿದಿಟ್ಟುಕೊಳ್ಳುವಂತಹ ದೊಡ್ಡದಾದಂತಹ ಜವಾಬ್ದಾರಿಯ ಒಂದು ರಿಸ್ಕ್ ಅನ್ನ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರುಗಳ ಮಧ್ಯೆಯೇ ಇರ್ತಕ್ಕಂಥ ಈ ಒಂದು ಭಿನ್ನಾಭಿಪ್ರಾಯಗಳ ಅಥವಾ ಈ ಮುನಿಸನ್ನ ಯಾವ ರೀತಿಯಾಗಿ ಶಮನ ಮಾಡಬೇಕು, ಅವರನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಚಾಲೆಂಜ್ ಇದೀಗ ಇರ್ತಕ್ಕಂಥದ್ದು. ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನುವಂಥದ್ದು ಶಿವು? ಇಲ್ಲ, ಖಂಡಿತವಾಗ್ಲೂ ಶಿವಶಂಕರ್. ಯಾಕೆಂದರೆ ಇಲ್ಲಿಯವರು ಕೂಡ ಬಿಜೆಪಿ ನಾಯಕರ ಆಪರೇಷನ್ ಕಮಲಕ್ಕೆ ಮತ್ತೆ ತುತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲರನ್ನೂ ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಿದರು. ಮತ್ತೊಂದು ಕಡೆ ಬಿಜೆಪಿಯ 4 ಶಾಸಕರನ್ನು ಕೂಡ ಕಾಂಗ್ರೆಸ್ ಪಕ್ಷದ ಸೆಳೆಯುವ ಮೂಲಕ 4.5 ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅರ್ಧಕ್ಕೆ ಬ್ರೇಕ್ ಆಗದೆ ಅದು ಕಂಟಿನ್ಯೂ ಆಗಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ರು. ಆದರೆ ಇಬ್ಬರು ಶಾಸಕರು ನಿನ್ನೆ ಮಾಡಿಕೊಂಡಿರುವಂತಹ ಒಂದು ಘಟನೆ ಏನಿದೆ ಇದು ಸಾಕಷ್ಟು ಮುಜುಗರವನ್ನ ತಂದಿದೆ. ಜೊತೆಗೆ ಈಗ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರು ಕೂಡ ರೆಸಾರ್ಟ್ಗೆ ಬರ್ತಾ ಇದ್ದಾರೆ. ಬಂದ ನಂತರ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಲೋಕಸಭಾ ಚುನಾವಣೆ, ಮತ್ತೊಂದು ಕಡೆ ಬಿಜೆಪಿ ಆಪರೇಷನ್ ಕಮಲದ ವಿಚಾರದ ಬಗ್ಗೆ ಶಾಸಕರ ಜೊತೆ ವೇಣುಗೋಪಾಲ್ ಅವರು ಕೂಡ 1-to-1 ಚರ್ಚೆಗೆ ಈಗ ಮುಂದಾಗಿದ್ದಾರೆ ಶಿವಶಂಕರ್. ಆದ್ರೆ ಈ ಒಂದು ಶಾಸಕರ ನಡುವೆ ಇದ್ದಂತಹ ಹಳೆಯ ದ್ವೇಷ ಈ ರೀತಿಯಾಗಿ ಬಡಿದಾಡಿಕೊಳ್ಳುವಷ್ಟರ ಮಟ್ಟಿಗೆ ಹೋಯ್ತಾ ಅನ್ನುವಂಥದ್ದೇ ಇಲ್ಲಿ ಎದ್ದಿರುವಂತಹ ಒಂದು ಪ್ರಶ್ನೆ ಶಿವಶಂಕರ್. ಓಕೆ ಶಿವು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.